ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೈನಾದಲ್ಲಿ ಆರಾಮಾಗಿ ಸೇಫ್ ಆಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಿರೋರಿಗೆಲ್ಲ ಹಾಯ್, ನನ್ನ ಹೆಸರು ಸ್ನೇಹ. ನಾನು ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಚೈನಾದಲ್ಲಿ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ನೆಲ್ಲ ನೋಡಬೇಕಂದ್ರೆ, ಇಲ್ಲಿ ಚೈನಾದಲ್ಲಿ MBBS ಮಾಡೋದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅಥವಾ ಇಲ್ಲಿನ ಸ್ಟೂಡೆಂಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನು ಚೈನಾದಲ್ಲಿ ಸ್ಕೀಯಿಂಗ್ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀನಿ. ಇದರ ಮಿನಿ ವ್ಲಾಗನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ಅದನ್ನು ನೋಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಒಂದ್ಸತಿ ಕ್ವಿಕ್ಕಾಗಿ ಚೆಕ್ ಮಾಡ್ಕೊಂಡು ಬನ್ನಿ. ಇದು ಡೀಟೇಲ್ಡ್ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 7ಗೆ ಬಂದು ಪಿಕ್ ಮಾಡ್ಕೊಳ್ಬೇಕಿರೋ ಬಸ್ 7:30ಗೆ ಬಂತು. ಚಳಿಯಲ್ಲಿ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿಕೊಂಡು ಬಸ್ ಬಂದಮೇಲೆ ಹತ್ಕೊಂಡು ಸ್ಟಾರ್ಟ್ ಆದ್ವಿ. ಸಾಂಗ್ ಇಸ್ ಫಾರ್ ಶಾಮಿಲ್. ಓಕೆ ಅಭಿ मुझ में कहीं बाकी थोड़ी जगी ನಾವು ಬಂದಿರೋ ಪ್ಲೇಸ್ ಹೆಸರು ಸಾಂಗ್ಡಿಂಗ್ ಸ್ಕೀಯಿಂಗ್ ರೆಸಾರ್ಟ್ ಅಂತ. ನಾವಿರೋ ಪ್ಲೇಸಿಂದ ಈ ಪ್ಲೇಸ್ಗೆ 70 ಕಿಲೋಮೀಟರ್ಸ್ ದೂರ ಆಗಿತ್ತು. ಸೊ ನಾವಿಲ್ಲಿ ಸೆಪರೇಟ್ ಆಗಿ ಬಂದಿಲ್ಲ, ಟ್ರಿಪ್ ಏಜೆಂಟ್ ಕಡೆಯಿಂದ ಬಂದಿದ್ವಿ. ಇಲ್ಲಿ ನಮ್ಮಂಥ ಸ್ಟೂಡೆಂಟ್ಸ್ಗೆ, ಫಾರಿನರ್ಸ್ಗೆಲ್ಲಾನು ಟ್ರಿಪ್ ಏಜೆಂಟ್ ಇರ್ತಾರೆ. ಅವ್ರ ಮುಖಾಂತರನೇ ನಾವು ಟ್ರಿಪ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಮಗಿಲ್ಲಿ ಎಲ್ಲಿ ಟಿಕೆಟ್ಸ್ ತೊಗೊಳ್ಬೇಕು, ಎಲ್ಲಿ ಹೋಗಬೇಕು ಅಂತೆಲ್ಲ ಅಷ್ಟು ಗೊತ್ತಿರಲ್ಲ. ಫಸ್ಟ್ ಟೈಮ್ ವಿಸಿಟ್ ಮಾಡೋದ್ರಿಂದ ನಾವು ಏಜೆಂಟ್ ಮುಖಾಂತರನೇ ಹೋಗ್ತೀವಿ. ಈ ಥರ ಒಂದು ಬೇರೆ ಕಂಟ್ರಿಗೆ ಬಂದು ಹೊಸ ಅಡ್ವೆಂಚರ್ಸ್ನೆಲ್ಲ ಟ್ರೈ ಮಾಡಬೇಕಂದ್ರೆ ನಾವು ಸೆಪರೇಟಾಗಿ ಹೋಗಿ ಟ್ರೈ ಮಾಡೋದಕ್ಕಿಂತ ಏಜೆಂಟ್ ಮುಖಾಂತರ ಹೋದರೆ ಅವರು ಗ್ರೂಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಏನೇನು ಫಾಲೋ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಹೇಳ್ತಾರೆ. ಈ ಪ್ಲೇಸ್ ಅಂತೂ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿತ್ತು. ಇವರೆಲ್ಲರೂ ನಮ್ಮ ಜೊತೆಗೇ ಒಟ್ಟಿಗೆ ಬಸ್ಸಲ್ಲಿ ಬಂದಿದ್ದು. ಸೊ ನಾವೆಲ್ಲರೂ ಒಂದೇ ಗ್ರೂಪ್ ಥರ. ಇನ್ನು ಇವ್ರು ಇಟ್ಕೊಂಡಿರೋ ಟಾಟೋಯಿಸ್ ಏನಂದರೆ, ಇವರು ಏಜೆಂಟ್ ಹತ್ರನೇ ದುಡ್ಡು ಕೊಟ್ಟು ತಗೊಂಡ್ರು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಒಳಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಈ ಪ್ಲೇಸಲ್ಲಂತೂ ತುಂಬ ಸ್ನೋ ಆಗಿಬಿಟ್ಟಿತ್ತು. ನಾವಿರೋ ಪ್ಲೇಸಲ್ಲಿ ಈ ವರ್ಷ ಸ್ನೋನೇ ಆಗಲಿಲ್ಲ. ನಾವು ವೆಕೇಷನ್ಸ್ಗೆ ಮನೆಗೆ ಹೋಗಿದ್ದಾಗ ಆಗುತ್ತೆ ಅಂದ್ಕೊಂಡ್ರೆ ಅವಾಗ್ಲೂ ಆಗಿಲ್ಲ, ಬಂದಮೇಲೆನೂ ಆಗಲಿಲ್ಲ. ಸ್ವಲ್ಪ ರೈನ್ ಡ್ರಾಪ್ಸ್ ಥರ ಆಯಿತು ಅಷ್ಟೇ. ಈ ಥರ ಸ್ನೋ ನಾವಿರೋ ಪ್ಲೇಸಲ್ಲಿ ಆಗಲೇ ಇಲ್ಲ ಈ ವರ್ಷ. ಎಷ್ಟು ದಿವಸದಿಂದ ಸ್ನೋಗೆ ವೆಯ್ಟ್ ಮಾಡಿ ಸ್ನೋ ಆಗದೆ ಇದ್ದಿದ್ದರಿಂದ ಇಲ್ಲಿ ಬಂದು ಇಷ್ಟೊಂದು ಸ್ನೋನೆಲ್ಲ ನೋಡಿ ಫಸ್ಟ್ ಹೋಗಿದ ಕೂಡಲೇ ಆಟಾಡೋಕೆ ಹೋದೆ. ಈ ಸ್ಕೀಯಿಂಗ್ ರೆಸಾರ್ಟ್ ಬಂದು ಬೆಟ್ಟದ ಮೇಲೆ ಇರುತ್ತೆ. ಬಸ್ ಹಾಫ್ ವೇ ಮಾತ್ರ ಬರುತ್ತೆ. ಅದಾದಮೇಲೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ರೆಸಾರ್ಟ್ ಅವರೇನೆ ನಮಗೆ ಫ್ರೀಯಾಗಿ ಮಿನಿ ವ್ಯಾನನ್ನು ಕಳಿಸ್ತಾರೆ. The time begins. You should remember the time. 4 hours later. Before 4 hours, you should give me the card. Okay. Go. ನಮಗೆ ಕಾರ್ಡ್ ಕೊಟ್ಟಿರ್ತಾರೆ. ಅದನ್ನು ಎಂಟರ್ ಮಾಡಿ ಒಳಗಡೆ ಹೋದರೆ 4 hours ಮುಂಚೆ ಹೊರಗಡೆ ಬರಬೇಕು. ಸೊ ಬೆಳಗ್ಗೆಯಿಂದ ನಾವು ಬ್ರೇಕ್ಫಾಸ್ಟ್ ಏನೋ ಮಾಡದೇ ಇದ್ದಿದ್ದರಿಂದ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಪರೋಟ ತಿನ್ನಕ್ಕೆ ಬಂದ್ವಿ. ನಾವು ಬೇರೆ ಫಸ್ಟ್ ಟೈಮ್ ಸ್ಕೀಯಿಂಗ್ ಮಾಡ್ತಿರೋದು, ಎನರ್ಜಿ ಬೇಕಲ್ವಾ. ಪರೋಟಾನೇ ಏನಕ್ಕೆ ತಿಂದ್ವಿ ಅಂದರೆ, ಇದು ಚೈನಾ. ನಾವು ತಿನ್ನೋ ಥರ ಎಲ್ಲ ಕಡೆನೂ ಎಲ್ಲ ಪ್ಲೇಸಸಲ್ಲೂ ಸಿಗೋದಿಲ್ಲ. ಈ ಪರೋಟ ಅಂದರೆ ಎಲ್ಲ ಪ್ಲೇಸಸಲ್ಲೂ ಸಿಗುತ್ತೆ. ಎಲ್ಲಿ ಹೋದರೂ ನಾವು ಇದೇ ತಿನ್ನಬೇಕಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದಾಗ ಟೈಮ್ ನೋಟ್ ಆಗಿರುತ್ತೆ. ನಾವು 4 hours ಮುಂಚೆನೇ ಹೊರಗಡೆ ಬರಬೇಕು. ಇಲ್ಲ ಅಂದರೆ 4 hours ಆದಮೇಲೆ 1 minute-ಗೆ 1 yuan, 2 minute-ಗೆ 2 yuan, 30 minutes-ಗೆ 30 yuan ಆ ಥರ ಚಾರ್ಜ್ ಮಾಡ್ತಾರೆ. I miss you here. ನೋಡಿ, ಇವರೆಲ್ಲ ಸ್ಕೀಯಿಂಗ್ ಮಾಡ್ಕೊಂಡು ಕೆಳಗಡೆ ಹೋಗಿ ಮತ್ತೆ ಮೇಲೆ ಬರ್ತಿದ್ದಾರೆ. ವಾವ್ ಗೈಸ್, ಸಕ್ಕತ್ತಾಗಿದೆ. ನಾನು ಮೌಂಟೇನ್ಸ್ ಇರೋ ಪ್ಲೇಸಲ್ಲಿ ಸ್ನೋ ಬಂದಿರೋದನ್ನ ಫಸ್ಟ್ ಟೈಮ್ ನೋಡ್ತಿರೋದು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಕಾಸ್ಟ್ಯೂಮ್ ಕೊಡ್ತಾರೆ, ಚೇಂಜ್ ಮಾಡಿಕೊಂಡು ಮತ್ತೆ ಇಳ್ಕೊಂಡು ಆ ಪ್ಲೇಸ್ಗೆ ಹೋಗಬೇಕು. ಇಲ್ಲಿ ನಮ್ಮ ಬಟ್ಟೆ ಹಾಕ್ಕೊಂಡು ಸ್ಕೀಯಿಂಗ್ ಮಾಡೋದಕ್ಕೆ ಆಗಲ್ಲ. ಸ್ಕೀಯಿಂಗ್ ಕ್ಲಾತ್ಸನ್ನು ರೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೋಬೋರ್ಡ್ ಬೇಕಿರೋರು ಅದನ್ನು ಕೂಡ ರೆಂಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇಷ್ಟು ಉದ್ದ ಇರೋ ಸ್ಕೀಯಿಂಗ್ ಬೋರ್ಡ್ ಕೊಡ್ತಾರೆ ನಮಗೆ. ಇವ್ರು ಇಲ್ಲಿ ಹಾಕ್ಕೊತಿರೋದು ಸೇಫ್ಟಿಗೆ, ಬಿದ್ದರೂ ಏನೋ ತಗಲ್ಬಾರ್ದು ಅಂತ. ಇಲ್ಲಿ ಬಂದಿದ್ದೀವಿ, ಚೇಂಜ್ ಮಾಡಿಕೊಂಡು ಹೊರಗಡೆ ಹೋಗಿ ಟ್ರೈ ಮಾಡಬೇಕು. ಎಷ್ಟೊತ್ತಿ ಬೀಳ್ತೀವೋ ಏನೋ ಗೊತ್ತಿಲ್ಲ. ಸೊ ಹೋಗೋಣ.
ಎಸ್, ಈ ಟಾಟಾಯ್ಸ್ನ ಬ್ಯಾಕ್ಗೆ ನೀಗೆ ಸೇಫ್ಟಿಗೋಸ್ಕರ ಕಟ್ಕೊತಾರೆ, ಬಿದ್ದರೂ ಏನು ಏಟ್ ಆಗಬಾರ್ದು ಅಂತ. ಇನ್ನು ಇವ್ರು ಕೊಟ್ಟಿರೋ ಸ್ಕೀಯಿಂಗ್ ಶೂಸ್ ಅಂತೂ ತುಂಬಾ ಹೆವಿ ಆಗಿತ್ತು. ಇದೇ ಒಂದು 5 kgs ಇರೋ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಕಾಸ್ಟ್ಯೂಮ್, ಹೆಲ್ಮೆಟ್ ಹಾಗೆ ಗ್ಲಾಸಸ್ ಎಲ್ಲನೂ ಹಾಕೊಂಡಿದ್ದು ಆದಮೇಲೆ ಇನ್ನೂ ಹೆವಿಯಾಗಿ ಫೀಲ್ ಆಗ್ತಿತ್ತು. ಕಾಸ್ಟ್ಯೂಮ್ ಎಲ್ಲ ಒಂದು 5 kgs ಇರುತ್ತಾ? 10 kg ಕಾಸ್ಟ್ಯೂಮ್. ಈ ಶೂವೇ ಒಂದು 5 kg ಇರುತ್ತೆ ನೋಡಿ. ಹಿಂಗೆ ನಡಿಬೇಕು ಈ ಶೂ ಹಾಕೊಂಡ್ರೆ. ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಸ್ಕೀಯಿಂಗ್ಗೆ ಬಂದಿದ್ರು. ಅಂದರೆ ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಳಗಡೆ ನಾವು ಕಾಸ್ಟ್ಯೂಮ್, ಸ್ಕೀಯಿಂಗ್ ಬೋರ್ಡ್ ಏನೇ ತಗೊಂಡ್ರು ನಮಗೆ ಕೊಟ್ಟಿರೋ ಅಂಥ ಕಾರ್ಡಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ರಿಟರ್ನ್ ಮಾಡುವಾಗಲೂ ಕೂಡ ಎಂಟ್ರಿ ಮಾಡಿಸ್ಬೇಕು. ನಾನು ಒಳಗಡೆ ಹೋಗಿದ್ದಾದಮೇಲೆ ನನ್ನ ಫ್ರೆಂಡ್ ಹೆಲ್ಪ್ ತಗೊಂಡು ಈ ಸ್ಕೀಯಿಂಗ್ ಬೋರ್ಡ್ ಮೇಲೆ ಹೇಗೆ ನಿಂತ್ಕೊಂಡು ಲಾಕ್ ಮಾಡ್ಕೊಳ್ಬೇಕು, ಹಾಗೆ ನಾನು ಒಳಗಡೆ ಸ್ಕೀಯಿಂಗ್ ಮಾಡುವಾಗ ಏನಾದರೂ ಬಿದ್ದೋಗ್ಬಿಟ್ರೆ ಮತ್ತೆ ಹೇಗೆ ಅನ್ಲಾಕ್ ಮಾಡಿಕೊಂಡು ಎದ್ದೊಳ್ಬೇಕು ಅನ್ನೋದನ್ನೆಲ್ಲ ಹೇಳಿಸ್ಕೊಂಡೆ. ಇಲ್ಲಿ ಏನೇ ಹೇಳಿಸ್ಕೊಂಡು ಪ್ರಿಪೇರ್ ಆಗಿ ಹೋದ್ರೂ ಅಲ್ಲಿರೋ ಸ್ಲೋಪ್ಗೆ ನಾವು ಒಂದ್ಸತಿ ಸ್ಲೈಡ್ ಆದರೆ ಅಲ್ಲಿನ ಸ್ಪೀಡ್ಗೆ ನಮಗೆ ಏನೂ ನೆನಪೇ ಆಗೋದಿಲ್ಲ. ಆ್ಯಂಡ್ ಬಿದ್ದೋದ್ರೆ ಅಂತೂ ಬೈಕ್ಗೆ ಇನ್ನೂ ನೆನಪಾಗಲ್ಲ. ಇಲ್ಲಿ ಫ್ಲ್ಯಾಟ್ ಇರೋದ್ರಿಂದ ಹಿಂಗೆ ವಾಕ್ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಸ್ಲೋಪಲ್ಲಿ ನಾವು ಒಂದು ಸ್ವಲ್ಪ ಮುಂದೆ ಹೋದರೆ ಲಾಸ್ಟ್ ಎಂಡ್ವರೆಗೂ ನಾವು ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಅಂದರೆ ಹೆಂಗೆ ಸ್ಟಾಪ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆ್ಯಂಡ್ ಈ ಸ್ಲೋಪಲ್ಲಿ ತುಂಬಾ ಸ್ಪೀಡಲ್ಲಿರ್ತೀವಿ. ನಮ್ಮ ಸ್ಪೀಡನ್ನು ನಮಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನಾವೇನಾದರೂ ಸ್ಟಾಪ್ ಮಾಡೋದಕ್ಕೆ ಹೋದರೆ ಸ್ನೋ ಅಲ್ಲಿ ನಾವು ಬೀಳ್ತೀವಿ ಅಷ್ಟೇ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾವಿಲ್ಲಿ ಎಷ್ಟು ಸತಿ ಬಿದ್ರೂ ನಮ್ಗೆ ಏನೂ ಏಟಾಗೋದಿಲ್ಲ. ನಾವು ಅಷ್ಟು ಹೆವಿ ಕಾಸ್ಟ್ಯೂಮ್ ಮತ್ತು ಹೆಲ್ಮೆಟ್, ಗ್ಲಾಸಸ್ ಎಲ್ಲನೂ ಹಾಕ್ಕೊಂಡಿರ್ತೀವಿ. ಸಕ್ಕದಾಗಿದೆ. ಆಗಲೇ ನಾನು ಸ್ವಲ್ಪ ಇಷ್ಟು ಡಿಸ್ಟೆನ್ಸ್ಗೆ ಒಂದು 3 times ಬಿದ್ದಿದ್ದೀನಿ ಆಲ್ರೆಡಿ. ಇವಾಗಲೂ ಬಿದ್ದು ವ್ಲಾಗ್ ಮಾಡ್ತಿದ್ದೀನಿ. ಸ್ಲೋಪ್ ಇದೆಯಲ್ಲ, ತುಂಬ ಸ್ಪೀಡಾಗಿ ಹೋಗ್ತಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ. ಸ್ಟ್ರೈಟಾಗಿ ಹೋಗೋಕ್ಕಾಗ್ತಿಲ್ಲ, ಕ್ರಾಸಾಗಿ ಹೋಗಿ ಬೀಳ್ತಿದ್ದೀನಿ. 3rd time ಬಿದ್ದಿದ್ದೀನಿ ಆಲ್ರೆಡಿ. ಇನ್ನೂ ಅಲ್ಲಿ ತನಕ ಹೋಗಬೇಕು. ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಲಾ ಅಥವಾ ಸ್ಕೀ ಮಾಡಿಕೊಂಡೇ ಹೋಗ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಒಂದು 3 to 4 times ಬಿದ್ದಿದ್ದು ಆದಮೇಲೆ ನಮಗೆ ಹೆಂಗೆ ಸ್ಕೀಯಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಆರಾಮಾಗಿ ಹೋದ್ವಿ. ತಮೀಮ್ ಅಲ್ಲಿ ಬಿದ್ದಿದ್ದಾಳೆ ಹೋಗಿ. ಸೊ ಎಸ್, ಅಲ್ಲಿ ಲಾಸ್ಟ್ ಹೋಗಿ ಮತ್ತೆ ಸಿಗ್ತೀನಿ. ಸೊ ಫೈನಲಿ ಸ್ಕೀಯಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನೋ ಅಲ್ಲಿ ಆಟ ಆಡ್ಕೊಂಡು ಬಿದ್ದು ಉರ್ಲಾಡಿ ಟೈಮ್ ಸ್ಪೆಂಡ್ ಮಾಡಿ ಎಕ್ಸಿಟ್ ಆಗ್ತಿದ್ದೀವಿ. ನನಗೆ ಈ ಸ್ಕೀಯಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಸ್ಕೀಯಿಂಗ್ ಮಾಡ್ಕೊಂಡಿರಬೇಕು ಅನ್ನಿಸ್ತಿತ್ತು, ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು. ವಿಂಟರ್ಸಲ್ಲಿ ಸ್ಕೀಯಿಂಗ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಿಮ್ಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಒಂದ್ಸತಿ ಟ್ರೈ ಮಾಡಿ, ಮಜಾ ಬರುತ್ತೆ. ಸೊ ನಾವಲ್ಲಿಂದ ಎಕ್ಸಿಟ್ ಆಗಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಬಸ್ ಪಾರ್ಕ್ ಆಗಿರೋ ಜಾಗಕ್ಕೆ ಬಂದು ಮನೆಗೆ ರಿಟರ್ನ್ ಆದ್ವಿ. ಬಸ್ಸಲ್ಲಿ 2 hours ಜರ್ನಿ ಆಗಿತ್ತು. ಆರಾಮಾಗಿ ನಿದ್ದೆ ಮಾಡಿಕೊಂಡು ನೈಟ್ 8 ಗಂಟೆಗೆ ಮನೆಗೆ ರೀಚ್ ಆದ್ವಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.